ದಲಿತ ಸಿಎಂ ವಿಚಾರಕ್ಕೆ ಮಾಜಿ ಸಚಿವ ಆಂಜನೇಯ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ದಲಿತರು ಸಿಎಂ ಆಗ್ತಾರೆ, ಆದರೆ ಈಗಲ್ಲ, ಮುಂದೆ ಸಮಯ ಬಂದೇ ಬರುತ್ತೆ. ಈಗ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿದ್ದಾರೆ. 2028ಕ್ಕೆ ದಲಿತರಿಗೆ ಅವಕಾಶ ಕೇಳಬಹುದು. ಪವರ್ ಶೇರಿಂಗ್ ವಿಚಾರ ಗಮನಕ್ಕಿಲ್ಲ ಅಂತ ಆಂಜನೇಯ ಹೇಳಿದ್ದಾರೆ. ದಲಿತ ಸಿಎಂ ಕೂಗು ಆಗಾಗ ಕೇಳಿ ಬರ್ತಾ ಇರುತ್ತೆ. ಕಾಂಗ್ರೆಸ್ಸಲ್ಲಿ ಅದು ದೊಡ್ಡ ಮಟ್ಟದಲ್ಲೇ ಕೇಳುತ್ತೆ. ಈಗ ಕಾಂಗ್ರೆಸ್ನಲ್ಲಿ ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಂಜನೇಯ ಮಾತನಾಡಿದ್ದಾರೆ. 2028ಕ್ಕೆ ಅವಕಾಶ ಸಿಗಬಹುದು ಎನ್ನುವ ಆಶಾದಾಯಕ ಮಾತುಗಳನ್ನು ಹೇಳಿದ್ದಾರೆ. ಈಗ ಅದು ನಮ್ಮ ಮುಂದೆ ಇಲ್ಲ. ಸುಮ್ಮನೆ ದಲಿತ ಸಿಎಂ ಅಂತ ಹೇಳಿ ಯಾಕೆ ದಲಿತರು ಅವಮಾನ ಮಾಡ್ತೀರಾ? ಅಲ್ಲ, ಆಗ್ತಾರೆ, ಕಾಲ ಬರುತ್ತೆ, ಕಾಲ ಬಂದಾಗ ಆಗ್ತಾರೆ. ಬೇಡಿಕೆ ಇಡಕ್ಕೆ ಪ್ರಶ್ನೆನೇ ಬರಲ್ಲ. ಖಾಲಿ ಇದ್ದಾಗ ನಾವು ಕೇಳ್ಬೋದು. 28ಕ್ಕೆ ಅದು ಅವಾಗ ಬೇಕಾದ್ರೆ ಮಾಡ್ಬೋದು. ಅಲ್ಲ, ಇಲ್ಲ ಆ ಪ್ರಶ್ನೆನೇ ಇಲ್ಲ. ಈಗ ಯಾಕೆ ಕೇಳ್ತೀರ ನೀವು? ಅಲ್ಲ, ಇದ್ವಿ. ಈಗ ಇತ್ತೀಚೆಗೆ ನಿಮಗೆ ಎಲ್ಲರಿಗೂ ಗೊತ್ತಿದೆ, ಪಾರ್ಟಿಯವರು ಯಾವುದನ್ನೇ ಈ ವಿಷಯವನ್ನು ಎಲ್ಲೂ ಪ್ರಸ್ತಾಪ ಮಾಡಬಾರ್ದು ಅಂತಂದೇಳಿ ಒಂದು ಕಟ್ಟುನಿಟ್ಟಿನ ಆದೇಶ ಆಗಿರೋದ್ರಿಂದ ನಾನು ಹೇಳಿಲ್ವಾ, ಈಗ ಅದು ನಮ್ಮ ಮುಂದೆ ಇಲ್ಲ. ಸುಮ್ಮನೆ ದಲಿತ ಸಿಎಂ ಅಂತ ಹೇಳಿ ಯಾಕೆ ದಲಿತರು ಅವಮಾನ ಮಾಡ್ತೀರಾ? ಅಲ್ಲ, ಆಗ್ತಾರೆ, ಕಾಲ ಬರುತ್ತೆ, ಕಾಲ ಬಂದಾಗ ಆಗ್ತಾರೆ. ಬೇಡಿಕೆ ಇಡಕ್ಕೆ ಪ್ರಶ್ನೆನೇ ಬರಲ್ಲ. ಖಾಲಿ ಇದ್ದಾಗ ನಾವು ಕೇಳ್ಬೋದು. 28ಕ್ಕೆ ಅದು ಅವಾಗ ಬೇಕಾದ್ರೆ ಮಾಡ್ಬೋದು. ಅಲ್ಲ, ಇಲ್ಲ ಆ ಪ್ರಶ್ನೆನೇ ಇಲ್ಲ. ಈಗ ಯಾಕೆ ಕೇಳ್ತೀರ ನೀವು? ಅಲ್ಲ, ಇದ್ವಿ. ಈಗ ಇತ್ತೀಚೆಗೆ ನಿಮಗೆ ಎಲ್ಲರಿಗೂ ಗೊತ್ತಿದೆ, ಪಾರ್ಟಿಯವರು ಯಾವುದನ್ನೇ ಈ ವಿಷಯವನ್ನು ಎಲ್ಲೂ ಪ್ರಸ್ತಾಪ ಮಾಡಬಾರ್ದು ಅಂತಂದೇಳಿ ಒಂದು ಕಟ್ಟುನಿಟ್ಟಿನ ಆದೇಶ ಆಗಿರೋದ್ರಿಂದ ನಾನು ಹೇಳಿಲ್ವಾ, ಈಗ ಅದು ನಮ್ಮ ಮುಂದೆ ಇಲ್ಲ. ಇದು ದಲಿತ ಮುಖ್ಯಮಂತ್ರಿಯ ವಿಚಾರವಾಗಿ ಆಂಜನೇಯ ಮಾತನಾಡಿದ್ದಾರೆ. ನಾವು ಸುಮ್ಮನಿರ್ತೀವಿ, ಅವಕಾಶ ಬಂದೇ ಬರುತ್ತೆ. 2028ಕ್ಕೆ ದಲಿತರು ಮುಖ್ಯಮಂತ್ರಿ ಆಗುವಂಥ ಅವಕಾಶ ಖಂಡಿತವಾಗೂ ಇದೆ. ಈಗ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆಗಿದ್ದಾರೆ. ಹಾಲಿ ಮುಖ್ಯಮಂತ್ರಿ ಆಗಿರುವಂಥ ಸಂದರ್ಭದಲ್ಲಿಯೇ ದಲಿತ ಮುಖ್ಯಮಂತ್ರಿ ಅಂತ ಹೇಳಿ ದಲಿತರಿಗೆ ಯಾಕೆ ಅವಮಾನ ಮಾಡ್ತೀರಿ ನೀವು ಅಂತ ಪ್ರಶ್ನೆ ಮಾಡಿದ್ದಾರೆ ಅವರು. ದಲಿತರು ಮುಖ್ಯಮಂತ್ರಿ ಆಗೇ ಆಗ್ತಾರೆ, ಬಟ್ ಅವಕಾಶ ಸಿಗಬೇಕು, ಅದಕ್ಕೆ ಸೂಕ್ತ ಸಮಯ ಬರಬೇಕು. 28 ಅದು ಸೂಕ್ತ ಸಮಯ ಅನ್ನೋದು ಆಂಜನೇಯ ಅವರ ಮಾತು. ಈ ವಿಚಾರ ಕಳೆದ 1 ತಿಂಗಳಿಂದಲೂ ಕೂಡ ಭಾರಿ ಸದ್ದು ಮಾಡ್ತಾ ಇತ್ತು. ದಲಿತ ಸಿಎಂ ವಿಚಾರಕ್ಕೆ ಸಂಬಂಧಪಟ್ಟಂತೆ, KPCC ಅಧ್ಯಕ್ಷ ಸ್ಥಾನ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಜೊತೆಗೆ ಮುಖ್ಯಮಂತ್ರಿಗಳ ಬದಲಾವಣೆ ಆಗೇ ಬಿಡ್ತು ಅನ್ನುವ ರೀತಿಯಲ್ಲಿ ಅನೇಕರು ಮಾತನಾಡ್ತಾ ಇದ್ದರು. ಬಟ್ ಇದೆಲ್ಲದರ ಹೊರತಾಗಿ ಈಗ ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಅನ್ನೋದು ಅನೇಕರು ಹೇಳ್ತಾ ಇದ್ದಾರೆ. ಬಟ್ ಇದೆಷ್ಟು ಸತ್ಯ, ಎಷ್ಟು ಸುಳ್ಳು? ರಾಜಕೀಯ ವಿಪ್ಲವ, ಬದಲಾವಣೆಗಳು ಹೀಗೆ ಇರುತ್ತಾ ಅಥವಾ ವಿಪ್ಲವಕ್ಕೊಳಗಾಗುತ್ತಾ ನೋಡಬೇಕಾಗಿದೆ.